ಮುಸಲ್ಮಾನರು ಹಿಂದೂಗಳು ಅಂತಲ್ಲ, ದೇಶಕ್ಕೆ ಸಂಕಟ ಅಂತ ಬಂದಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಅಂಥ ಕೆಲಸವನ್ನು ಆ ಹುಡುಗ ಮಾಡಿದಾನೆ. ಅವನೊಬ್ಬ ಒಳ್ಳೆ ಭಾರತೀಯ. ಹಂಗೆ ಯಾರು ತಪ್ಪು ಮಾಡಿದ್ರಲ್ಲ, ನಾನು ಈ ಪ್ರಪಂಚದ 50 ದೇಶಗಳ ಲಿಸ್ಟ್ ಹೇಳಿಬಿಡ್ತೀನಿ ರೀ, ಎಲ್ಲೆಲ್ಲಿ ಮುಸ್ಲಿಂ ವರ್ಸಸ್ ಅಲ್ಲಿನ ಜನರ ಸಮಸ್ಯೆ ಇದೆ ಅನ್ನೋದು 50 ದೇಶಗಳ ಪಟ್ಟಿ ಕೊಡ್ತೀನಿ ನಾನು. 50 ದೇಶಗಳ ಪಟ್ಟಿ. ಇದು ಯಾಕಾಗ್ತಿದೆ ಅಂತ ಮುಸ್ಲಿಂ ಸಮುದಾಯ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದು ಯಾಕಾಗ್ತಾ ಇದೆ? ಮುಸ್ಲಿಂ ಸಮುದಾಯ ಮಾಡ್ಕೋಬೇಕು ತಾನೇ ಇದನ್ನು. ಯಾಕೆ ನಮ್ಮ ಸಮುದಾಯದಲ್ಲಿ ಇಷ್ಟು ಜನ ಟೆರರಿಸ್ಟ್ಗಳು ಹುಟ್ಟುತ್ತಾ ಇದ್ದಾರೆ? ಏನು ಅವ್ರಿಗೆ ಫೀಡ್ ಮಾಡ್ತಾ ಇರೋದು ಏನು ಐಡಿಯಾಲಜಿ? ಅಲ್ರಿ, ಅವನು ಮುಂಬೈ ಟೆರರ್ ಅಟ್ಯಾಕು ಅಜ್ಮಲ್ ಕಸಬು ಅವನಿಗೆ ಹೇಳ್ತಾರಂತ್ರಿ, ನೀನು ಧರ್ಮಕ್ಕಾಗಿ ಹೋರಾಡಿ ಸತ್ತಾಗ ನಿನ್ನ ದೇಹದಿಂದ ಸುವಾಸನೆ ಬರುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಬಂದ್ಬಿಟ್ನಂತವನು ಇಷ್ಟು ಕೆಟ್ಟದ್ದಿದೆ ಅಂತ ಹೇಳುವಂಥವ್ರಿಗೂ 10 ಶ್ಲೋಕಗಳು ಸಿಗ್ತವೆ. ಯಾವ ಶ್ಲೋಕ ಏನು ಹೇಳ್ತು ಅನ್ನೋದಲ್ಲ, ಕಾಮನ್ ಸೆನ್ಸ್ ಅನ್ನೋದೊಂದು ಇರುತ್ತಲ್ವ ತಲೆಯಲ್ಲಿ. ಆ ಕಾಮನ್ ಸೆನ್ಸನ್ನು ಯಾಕೆ ಯೂಸ್ ಮಾಡೋದಿಲ್ಲ ಅಂತ. ಇದರ ರಿಲೆವೆನ್ಸ್ ಇವತ್ತೇನಪ್ಪ? ಮನುಸ್ಮೃತಿಯಲ್ಲಿ ಏನೋ ಹಿಂಗೆ ಹೇಳಿದಾರಂತೆ, ಇದು ಇದೆ. ಇವತ್ತಿಗೆ ಏನು ರಿಲೆವೆನ್ಸು? ಇವತ್ತಿಗೇನು? ಇವತ್ತಿನ ಸನ್ನಿವೇಶಕ್ಕೆ ಯಾವುದು ಕರೆಕ್ಟು ಅಂತ ಯೋಚನೆ ಮಾಡೋದೊಂದು ಕಾಮನ್ ಸೆನ್ಸ್ ಇರಬೇಕಲ್ವಾ? ಹಂಗೆ ಯೋಚನೆ ಮಾಡದೆ ಈ ಗ್ರಂಥದಲ್ಲಿದೆ ಅಂತ ಹೋದಾಗ ಭಯೋತ್ಪಾದನೆಯೂ ಆಗುತ್ತೆ, ಅಸ್ಪೃಶ್ಯತೆಯೂ ಆಗುತ್ತೆ, ಎಲ್ಲವೂ ಆಗುತ್ತೆ. ನಾನು ಹಿಂದೂ ಧರ್ಮದ ಸಮಸ್ಯೆನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಭಯೋತ್ಪಾದನೆಯೂ ಆಗುತ್ತೆ, ಅಸ್ಪೃಶ್ಯತೆಯೂ ಆಗುತ್ತೆ. ಆ ಕಾಮನ್ ಸೆನ್ಸನ್ನು ಬೆಳೆಸ್ಕೋಬೇಕು, ಇಂಡಿಪೆಂಡೆಂಟ್ ಥಿಂಕಿಂಗನ್ನು ಬೆಳೆಸ್ಕೋಬೇಕು. ಅದನ್ನೇ ಹೇಳ್ತಾ ಇರೋದು ನಾನು. ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದಿದ್ರೆ ಯಾವುದೇ ಪುಸ್ತಕವನ್ನು ಓದ್ತೀನಿ ನಾನು, ಬಟ್ ಪುಸ್ತಕದಲ್ಲಿ ಬರೆದಿರೋದನ್ನೆಲ್ಲ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಿಲ್ಲ.